ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಜುಲೈ 15. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 197ನೆಯ ಪುಟ. ಶಿರೋನಾಮೆ: ಇಂದು ಧೈರ್ಯದ ಮತ್ತು ಬಲದ ಅವಶ್ಯಕತೆ ಇದೆ. ಈ ದಿನದ ಸತ್ಯವೇದದ ವಾಕ್ಯ: ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ವಿಮೋಚನಕಾಂಡ 9ನೆಯ ಅಧ್ಯಾಯ 16ನೆಯ ವಚನ. ಕ್ರೈಸ್ತೀಯ ಜೀವನ ಎಂಬುದು ಅನೇಕರು ಯೋಚಿಸುವುದಕ್ಕಿಂತ ಬೇರೆಯಾಗಿಯೇ ವಿಭಿನ್ನವಾಗಿಯೇ ಇದೆ. ಈ ಜೀವನವು ಸಂಪೂರ್ಣವಾಗಿ ಸೌಮ್ಯತೆ, ತಾಳ್ಮೆ, ವಿನಯತೆ ಮತ್ತು ದಯೆ ಎಂಬ ಅನುಗ್ರಹಗಳನ್ನು ಮಾತ್ರ ಒಳಗೊಂಡಿಲ್ಲ. ಧೈರ್ಯ, ಬಲ, ಸಾಮರ್ಥ್ಯ, ಉತ್ಸಾಹ, ಪರಿಶ್ರಮ ಇವುಗಳ ಅಗತ್ಯತೆಯೂ ಇದೆ. ಕ್ರಿಸ್ತನು ಪರಿಗಣಿಸುವ ಮಾರ್ಗವೆಂದರೆ ಅದು ಸ್ವಂತತೆಯನ್ನು ನಿರಾಕರಿಸುವ ಮಾರ್ಗ ಮತ್ತು ಕಿರಿದಾದ ಮಾರ್ಗವಾಗಿದೆ. ಆ ಮಾರ್ಗಕ್ಕೆ ಪ್ರವೇಶ ಪಡೆಯುವುದಕ್ಕೆ ಮತ್ತು ಸಂಕಷ್ಟ ನಿರಾಸೆಗಳನ್ನು ದಾಟಿ ಮುಂದೆ ಹೋಗುವುದಕ್ಕೆ ಬಲಹೀನರಿಗಿಂತಲೂ ಹೆಚ್ಚಿನವರಾದ ಮಾನವರಾಗಿರಬೇಕು. ಸಾಮರ್ಥ್ಯವಿರುವ ಮನುಷ್ಯರು ಬೇಕಾಗಿದ್ದಾರೆ. ತಮ್ಮ ದಾರಿಯನ್ನು ಸುಗಮ ಮಾಡಿಕೊಳ್ಳಲು ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕಲು ಕಾಯದಿರುವ ಮನುಷ್ಯರು, ಹೊಸ ಉತ್ಸಾಹದಿಂದ ಪ್ರೇರೇಪಿಸುವ ಮನುಷ್ಯರು, ನಿರಾಶೆಗೊಂಡ ಕೆಲಸಗಾರರಿಗೆ ಉತ್ತೇಜಿಸುವ ಕೆಲಸಗಾರರು ಬೇಕು. ಕ್ರಿಸ್ತನ ಪ್ರೀತಿಯಿಂದ ಹೃದಯವು ಬೆಚ್ಚಗಿರುವ ಹೃದಯವಂತರ ಅಗತ್ಯತೆ ಇದೆ ಮತ್ತು ತಮ್ಮ ಗುರುವಿನ ಕೆಲಸ ಮಾಡಲು ಬಲಿಷ್ಠವಾಗಿರುವ ಕೈಗಳ ಅಗತ್ಯತೆ ಇದೆ. ಸುವಾರ್ಥ ಸೇವೆಯಲ್ಲಿ ತೊಡಗಿರುವ ಕೆಲವರು ಬಲಹೀನರಾಗಿದ್ದಾರೆ. ಧೈರ್ಯವಿಲ್ಲದವರು, ಚೈತನ್ಯವಿಲ್ಲದವರು, ಎದೆಗಾರಿಕೆ ಇಲ್ಲದವರು, ಸುಲಭವಾಗಿ ನಿರಾಸೆಗೊಳಗಾಗುವವರೂ ಆಗಿದ್ದಾರೆ. ಅವರಲ್ಲಿ ಉತ್ಸಾಹದ ಕೊರತೆ ಇರುತ್ತದೆ. ಯಾವ ಕೆಲಸವನ್ನಾದರೂ ಮಾಡಲು ಶಕ್ತಿಯನ್ನು ನೀಡುವ ಸಕಾರಾತ್ಮಕ ಗುಣಲಕ್ಷಣಗಳನ್ನು ಅವರು ಹೊಂದಿರುವುದಿಲ್ಲ. ಉತ್ಸಾಹವನ್ನು ಉಂಟುಮಾಡುವ ಆತ್ಮವು ಮತ್ತು ಬಲವು ಅವರಲ್ಲಿ ಇರುವುದಿಲ್ಲ. ಯಶಸ್ಸನ್ನು ಜಯಿಸುವವರಿಗೆ ಧೈರ್ಯ ಮತ್ತು ಭರವಸೆ ಇರಬೇಕು. ಅವರು ಕ್ರಿಯಾಶೀಲತೆಯನ್ನು ಮತ್ತು ಸಕ್ರಿಯ ಗುಣಗಳನ್ನು ಅಭ್ಯಾಸಿಸಬೇಕು. ಕ್ರೋಧವನ್ನು ಆರಿಸುವಂತಹ ಮೃದುವಾದ ಉತ್ತರವನ್ನು ನೀಡಲು ಅವರು ಕಲಿಯಬೇಕು. ಕೆಟ್ಟದ್ದನ್ನು ವಿರೋಧಿಸಲು ವೀರನ ಧೈರ್ಯವನ್ನು ಅವರು ಹೊಂದಿರಬೇಕು. ಎಲ್ಲವನ್ನೂ ಕಾಪಾಡಿಕೊಳ್ಳುವ, ತಾಳಿಕೊಳ್ಳುವ ದಯಾಧರ್ಮ ವಾತ್ಸಲ್ಯದೊಂದಿಗೆ ಅವರ ಪ್ರಭಾವವನ್ನು ಸಕಾರಾತ್ಮಕವಾದ ಶಕ್ತಿಯನ್ನಾಗಿ ಮಾಡುವ ಗುಣಸ್ವಭಾವದ ಬಲವನ್ನು ಅವರು ಹೊಂದಿರಬೇಕು. ಕೆಲವರಿಗೆ ಗುಣಸ್ವಭಾವದ ದೃಢತೆ ಇರುವುದಿಲ್ಲ. ಈ ರೀತಿಯ ದೌರ್ಬಲ್ಯವನ್ನು, ಅನಿರ್ದಿಷ್ಟತೆ ಮತ್ತು ಅಸಮರ್ಥತೆಯನ್ನು ಹೋಗಲಾಡಿಸಿಕೊಳ್ಳಬೇಕು. ಬಲವಿರುವ ಮನುಷ್ಯರೆಂದರೆ ಅವರು ವಿರೋಧಿಸಲ್ಪಟ್ಟವರು, ತಬ್ಬಿಬ್ಬುಗೊಂಡವರು ಮತ್ತು ತಡೆಯಲ್ಪಟ್ಟವರೂ ಆಗಿದ್ದಾರೆ. ಅವರ ಬಲವನ್ನು ಕಾರ್ಯರೂಪಕ್ಕೆ ಅವರು ತರುವ ಮೂಲಕ ಅವರಿಗೆ ಎದುರಾಗುವ ತಡೆಗೋಡೆಗಳು ಅವರಿಗೆ ದೊಡ್ಡ ಆಶೀರ್ವಾದಗಳನ್ನು ಸಾಬೀತುಪಡಿಸುತ್ತದೆ. ಅವರು ಸ್ವಾವಲಂಬನೆಯನ್ನು ಗಳಿಸಿಕೊಳ್ಳುತ್ತಾರೆ. ಸಂಘರ್ಷ ಮತ್ತು ಗೊಂದಲಗಳು ದೇವರ ಮೇಲಿನ ನಂಬಿಕೆಗೆ ಕರೆ ಕೊಡುತ್ತದೆ ಮತ್ತು ಬಲವನ್ನು ಉಂಟುಮಾಡುವ ದೃಢತೆಗಾಗಿ ಅದು ಕರೆ ಕೊಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.